ನಾರದ ಸಮಾಚಾರವೇನು? ಸ್ವಾಮಿ, ಸಮಾಚಾರವನ್ನು ತರಲು ಬರುವ ಪದ್ಧತಿಯನ್ನು ನಾರದರು ಇಟ್ಟುಕೊಂಡೇ ಇಲ್ಲ ಅಲ್ಲವೇ ಸ್ವಾಮಿ? ಹೌದು ದೇವಿ. ಕುಳಿತುಕೋ ನಾರದ. ಕುಳಿತುಕೊಳ್ಳುವುದು ಆಗಿರಲಿ ದೇವ. ಸಂತೋಷಮಯವಾಗಿ ವೈಕುಂಠದಲ್ಲಿ ರಾಜಾನವಾಗಿ ವಿಭಜಿಸಿರುವ ನಿನಗೆ ಭಕ್ತರ ಆತ್ಮನೆಯು ಕೇಳಿಸಲಿಲ್ಲವೇ ದೇವ? ವಿಶೇಷವೇನು ನಾರದರೆ? ವಿಶೇಷವಿನ್ನೇನು ದೇವ? ಸ್ವರ್ಗಾಧೀಶನಾದ ಮಹೇಂದ್ರ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರು ಎಲ್ಲರೂ ಆ ದುರಾತ್ಮನ ಕೈಸರೆಯಾದರು. ಮುಂದೆ ಗತಿಯನ್ನು ಮಾಡವ ನಾರದ, ಇಂದ್ರ ಬ್ರಹ್ಮನು ಕೈಸರೆಯಾಗಲು ಕಾರಣವೇನು? ಕಾರಣವಿನ್ನೇನು ದೇವ? ಆ ಕಶ್ಯಪ ಬ್ರಹ್ಮನನ್ನು ಬಂದಿರಷ್ಟೇ. ಬಲ್ಲೆ ಆ ಕಶ್ಯಪ ಬ್ರಹ್ಮನಿಂದ ಇಲ್ಲ ಇಲ್ಲ, ಕಶ್ಯಪ ಬ್ರಹ್ಮನ ಮಗ ನಿಕ್ಷಾದೇವಿಯ ಕುಮಾರ ಹರಬ್ರಹ್ಮನಿಂದ ಅಮೋಘವಾದ ವರಗಳನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿರುವನು. ಅವನ ಆ ರಕ್ತಬೀಜಾಸುರನ ಆವಳಿಯಿಂದ ಸುರದಿ ಪಾಲಕರೆಲ್ಲರೂ ನಿಂದಿಸಿ ಅರಣ್ಯಗತನಾದನು. ಸತ್ಯ ಸ್ವರ್ಗ ಲೋಕಗಳೆಲ್ಲವನ್ನು ಜಯಿಸಿದ ಅವನ ಅಧೀನವಾಗಿ ಸುರದಿ ಪಾಲಕರೆಲ್ಲರೂ ಚಿಂತಿಸಿ ಅರಣ್ಯಗತನಾದನು. ಆ ದುರಾತ್ಮರಾದ ದಾನವರಿಗೆ ಇಚ್ಛಿಸಿದಂತೆ ವರಗಳನ್ನು ನೀಡಿರುವವರು ನೀವೇ ಅಲ್ಲವೇ? ಆದ್ದರಿಂದ ಅವರನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕಲ್ಲವೇ? ಅದಕ್ಕಾಗಿಯೇ ಅವರು ಹೀಗೆ ನಿಮ್ಮನ್ನೆಲ್ಲರನ್ನು ಬಂಧಿಸುತ್ತಿರುವರು. ಇದಕ್ಕೆ ಯಾವುದಾದ್ರೂ ಆಲೋಚನೆಯನ್ನು ನೀವೇ ಮಾಡಬೇಕಲ್ಲವೇ ಸ್ವಾಮಿ? ಲಕ್ಷ್ಮಿ, ನಾನೇನು ಮಾಡುವುದಕ್ಕೂ ತಿಳಿದಂತಾಗಿದೆ. ಇದೆಲ್ಲವ ಪರಶುರಾಮ ಮಲ್ಲನ ಹಿರಿಯೇರಿ. ದೇವಾದಿ ದೇವ, ನೀನು ಈ ರೀತಿ ಆಲೋಚಿಸಿದ ಸತ್ಯ ಲೋಕಗಳನ್ನು ಜಯಿಸಿದ ಆ ರಕ್ತಬೀಜಾಸುರನಿಂದ ಕೈಲಾಸಕ್ಕೂ ದಾಳಿಟ್ಟು ಕೈಲಾಸಾಧಿಪತಿಯಾದ ಶೈಂಕರನನ್ನು ವಧಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಜಾಗ್ರತೆ, ಇದಕ್ಕೊಂದು ಪ್ರತಿಕಾರವನ್ನು ನಿರ್ಮಿಸಲೇಬೇಕು. ಏನಂದೆ? ಆ ರಕ್ತ ಬೀಜಸುರನು ಕೈಲಕ್ಕೂ ದಾಳಿಟ್ಟಿರುವನೇನು? ಹೌದು ಪರಮಾತ್ಮ, ಜಾಗ್ರತೆಯಾಗಿ ಇದಕ್ಕೊಂದು ತಂತ್ರವನ್ನು ನಿರ್ಮಿಸಲೇಬೇಕು. ಇಲ್ಲವೇ ಸರ್ವನಾಶ. ನಾರದ, ಕೇಳು. ಆ ರಕ್ತ ಬೀಜಸೂರ್ಯನನ್ನು ಜಯಿಸಲು ಸಾಮಾನ್ಯಂದು ಏನೇನೆಂದು ತಿಳಿದಿರುವೆಯ ಅವನ ಮುಂದೆ ನನ್ನ ತಂತ್ರ ಏನು ನಡೆಯಲಾರದು. ನಾನು ಸಹ ಲಕ್ಷ್ಮೀ ಸಮೇತನಾಗಿ ಪರಮಾತ್ಮ, ಆಯ್ತು. ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನಲ್ಲ. ನಿನ್ನ ಜೀವಿಸರ ಸಂಶಯವನ್ನು ಬಿಟ್ಟು ಮುಂದಿನ ಸಂವಿಧಾನಕ್ಕೆ ಮಾರ್ಗದರ್ಶಕನಾಗು ಮಾಡವ. ನಾರದ, ನನ್ನಪ್ಪನೆಲ್ಲ ಆ ದೈತ್ಯನ ಬಾಯಿಗೆ ಬಲಿಟ್ಟರೆ ನಿನ್ನ ಹಿಕ್ಕು ಹಿಂಗುರಿಯಾಗದಿಲ್ಲವೇ? ಅದಕ್ಕಾಗಿ ವೈಕಂಠಿಗೆ ಬಂದಿರುವೆಯಲ್ಲ. ಪರಮಾತ್ಮ, ಪೃಥ್ವಿಯ ಪಾಪಭಾರವನ್ನು ಇಳಿಸುವುದಕ್ಕೋಸ್ಕರ ಉದಯಿಸಿರುವ ನಿನ್ನ ಈ ತರ ಸಂಶಯವನ್ನು ನಾನು ನಂಬಲಾರೆ. ಇದು ಹುಸಿನಗೆಯಲ್ಲ ನರ್ಕ, ಇದು ಹುಸಿನಗೆಯಲ್ಲ. ಅವರ ವೀರ ದೈತ್ಯ ಸುಮ್ಮನೆ ಹೆಲ್ಲಿನಲ್ಲಿ ನಿಂತು ಹೋರಾಡುವುದು ಯಾರಿಗಲೂ ಸಾಧ್ಯವಲ್ಲ. ಅವನ ಶಸ್ತ್ರಗಳ ಚಣತ್ಕಾಲ ಅಸ್ತ್ರಗಳ ನಾರದ, ಈಗಿನ ಹೋಗಿ ಸಮಯ ಬಂದಾಗ ಅದೆಲ್ಲವನ್ನು ನಾನು ಆಲೋಚಿಸಿದ್ದೇನೆ. ಆಯ್ತು ಪರಮಾತ್ಮ. ಮಾತಾಡಿದ